ಓಕೆ ಸ್ಲೀಪ್ ಮಾಡೋಣ ಗಾಯ್ಸ್. ಒಂದು ಕೆಲಸ ಮಾಡಲಿಲ್ಲ, ಬೇಗ ಆಗುವಾಗ ಆಯಿತು ಆಗುವಾಗ ಒಂದು ಕಷ್ಟಗಳು ಯಾರು ಪಂಜಾಬಿ ಹೋಟ್ಲಲ್ಲಿ ಪರೋಟ ಇವರೆಲ್ಲ ಇನ್ನ ಕಲಿತಾರ ಪಚ್ಚಗಳು. ಇವ್ರಿಗೆಲ್ಲ ಕಾಚ ಇರ್ಲಿಲ್ಲ ರೀ, ಕಾಚ ಹಾಕ್ದು ನಾನು ಆಗ ನಾಲ್ ಕಾಣಿ ಒಂದು ಕಾಚ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಪರೋಟ ಹಾಕೋಬೇಕು, ಸಗ್ದೇಶ್ ಇರಬೇಕು ಅಷ್ಟೇ. ಪರೋಟ ಮಾತಾಡಿದ್ರೆ ಮತ್ತೆ ಪರೋಟ ಸೊ ಹಾಯ್ ಹಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಬ್ಲಾಗರ್ ಕನ್ನಡಿ ಬಾಬಿನ ಅಲಿಯಾಸ್ ಲಕ್ಕಿ ಥಾರ್. ಸೊ ಇವತ್ತು ಟಾಪಿಕ್ ಏನಪ್ಪ ಅಂತಂದರೆ, ಇವತ್ತು ನಾನು ರೆಡ್ಡಿ ಮನೆಗೆ ಹೋಗ್ಬಿಟ್ಟು ಎಗ್ ಕರಿ ಮಾಡ್ಕೊಂಡು ತಿನ್ನೋಣ ಅಂತಿದ್ದೀವಿ. ಹುಡುಗರೆಲ್ಲ ಬರ್ತಾರೆ. ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ, ಹೇಗಿರುತ್ತೆ, ಯಾವ ಥರ ಅಡುಗೆ ಮಾಡ್ತೀವಿ, ಅಲ್ಲಿ ಯಾವ್ಯಾವ ಥರ ಜೋಶ್ ಇರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಸಂತೋಷ್ ನಾರಪ್ಪ ಅಂಗಡಿ ಐತೆ, ಅರ್ಥ ಆಯ್ತು ಅನ್ಸುತ್ತೆ. ಏನು ಮಾಡೋಣ ಅಂದ್ರೆ ಇವನು ನೋಡಿ ಈ ತರ ಮಾತಾಡ್ತಾನೆ. ರೋಸ್ಟ್ ಮಾಡಿದ್ರೆ ಆಮೇಲೆ ನಾನು ರೋಸ್ಟ್ ಮಾಡ್ದ ಐಡಿಯಾ ಹೇಳ್ತೇನೆ, ಸುಮ್ಮನೆ ತಕ್ಕೋಗ್ಬಿಡ್ತಾನೆ ಅಲ್ಲಿ. ಇದು ಸ್ಟಾರ್ಟಿಂಗ್ ನೋಡಿ ಅವಾಗ ಅಂಕಲ್ ಏನು ಡೈಲಾಗ್ ಹೊಡಿಬೇಕಾದ್ರೆ ಅದು ಇಟ್ಕೊಳ್ಳಿಲ್ಲ, ಇವಾಗ ನೀನು ಮಗ ಅಲ್ಲ ಕೋಳಿ ಮಗ ಅಂತ ನೀನು. ಸೊ ಇವಾಗ ಐಟಮ್ ತಗೋಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸ್ಪ್ರೈಟು, ಮಿರಿಂಡಾ, ಏನೋ ಗೊತ್ತಿಲ್ಲ, ಜ್ಯೂಸ್ಗಳು ತರಕ್ಕೆ ಹೋಗೋರೆ. ಇವಾಗ ನಾನು ಪರೋಟ ಎಲ್ಲ ತಂದಿಕ್ಕಿದ್ದೀನಿ. ಇವಾಗ ಅವ್ರು ಹೋಗಿ ಅದನ್ನ ಜ್ಯೂಸ್ಗಳು ತಗೊಂಡು ಫ್ರೂಟ್ಸ್ಗಳು ತಗೊಂಡು ಬರ್ತಾರೆ. ತಗೊಂಡು ಬಂದಮೇಲೆ ಹೋಗಿ ರೆಸಿಪಿ ಮಾಡೋಣ. ಏನು ಮಾಡೋದಂತ ನನಗೂ ಕ್ಲಾರಿಟಿ ಇಲ್ಲ. ನೋಡೋಣ ಏನಾಗುತ್ತೋ ಅದನ್ನೇ ಮಾಡೋಣ. ಎಲ್ಲ ಮಸ್ತು ಮಜಾ ಮಾಡೋಣ. ಇವಾಗ ಅವ್ರು ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಬಂದಮೇಲೆ ಸ್ಟಾರ್ಟ್ ಮಾಡೋಣ. ನಾನು 4-5 ಥರ ಜ್ಯೂಸ್ ತರ್ತಾರೆ ಅಂದರೆ ಇವರು ಒಂದೇ ಥರ ಒಂದೇ ಸ್ಪ್ರೈಟ್ ಅಂತ ಅಂದ್ಬಿಟ್ಟು ಅಷ್ಟೇ. ಶಿವಣ್ಣ ಏನ್ ನೀ ಇಲ್ಲಿ? ನಾನು ಹೇಳೇ ಇಲ್ಲ ಕಣ ನಿನಗೆ. ನನ್ಗೆ ಗೊತ್ತಿಲ್ಲಪ್ಪ. ತಿನ್ನೋದೆಲ್ಲ ತಿನ್ಬಿಟ್ಟು ನನ್ನ ಮೇಲೆ ಹೇಳ್ತಾವನೆ. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ, ಯಾರಾದ್ರೂ ಕಲ್ಲು ಹಾಕಿದ್ರೆ ಪ್ಯಾಲೇಸ್ ಕಟ್ಕೊಂಡು. ರೆಸಿಪಿ ನೋಡ್ತಾ ಇದ್ದೀರಿ, ಇದು ಮಾಡಿದ ಕಣ ಅದನ್ನ ನೋಡ್ತಾರ ತಿಂದ್ರೆ ಕೋಮ ನೀನಂತೂ ಇದ್ದೇ ಮಾಡು ಹಂಗೆ ನೋಡು. ನೋಡಿ ಇದೊಂದು ನೀವು ಇದೊಂದು ಲೆಕ್ಕನೇ ಬರಲ್ತು. ಎಷ್ಟನೇ ಕ್ಲಾಸ್ಲಾ? ಹೇಳ ಇದು 6.5 ಮೊಟ್ಟೆ ಇಂಟು 15 ಎಷ್ಟಲಾ? 6.5 ಮೊಟ್ಟೆ ಇಂಟು. ಸೊ ಅದೊಂದ್ಸಲಿ ಗಿಲ್ಟ್ ಕಾಡುತ್ತೆ, ಓದಿದ್ರೆ ಆಗಿರೋದಲ್ಲ ನಾನು. ಸೊ ಅದನ್ನ ಯಾರು ಮಾಡ್ಬೇಡ್ರಿ, ನೀವಾರು ಚೆನ್ನಾಗಿ ಓದ್ರಿ ಅಂತ ಹೇಳಿ. ಮೊಟ್ಟೆಗೆ 288 ಎಲ್ಲ ಸೇರಿ 278. ಸೊ ಗಾಯ್ಸ್ ಎಲ್ಲ ಸೇರಿ 278 ಆಗೈತೆ. ಬ್ಲಾಗರ್ ವಿನಿ ಅವ್ರು ಕೊಡ್ತಾರೆ ಈಗ. ಎಷ್ಟು ಜನ ನನಗೆ ಶೂಟ್ ಮಾಡಕ್ ಪ್ಲಾನ್ ಮಾಡ್ತಾರೆ. ಸಾಯ್ತೀನ ನಾನು, ತಿರ್ಗಾ ಒಂದ್ ಸಾಯ್ಸಲ್ವಾ ನಾನು? ಯಾರು ಎಲ್ಲದಕ್ಕೂ ನನ್ನ ಹೇಳ್ತಾನೆ ಇವನು. ಹೇಳೋದು ಹೇಳ್ತಿಕೊಳ್ಳೋ ಆಮೇಲೆ ನಾವು ಕೊಡ್ಲ ಇರೋದು ನೋಡು. ಅಂದ್ರೆ ನೀನ್ ಕಾಸು ಬಿಚ್ಚಲ್ಲ, ಅಲ್ಲ ಅವ್ನ ಆಧಾರ ಹೇಳ್ತಲ್ಲ, ಅವನು ನಿನ್ ಕಾಸು ಬಿಚ್ಚಲ್ಲ ಅಂತ ಹೇಳ್ತಾವನ ಇಂಡೈರೆಕ್ಟ್ ಆಗಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಾಸು ಕೊಟ್ಬಿಡು ಮಚ್ಚ, ನೀನೇನೆ 300 ರೂಪಾಯಿ ತಾನೆ ಕೊಟ್ಬಿಡು ಮಚ್ಚ. ಇರೋ ಅವನೇ ಕೊಟ್ಬಿಡ್ತಾನೆ. ಎಲ್ಲ 200 ರೂಪಾಯಿನೂ ನಾನೇ ಹಾಕ್ತೀನಿ. ಆಲ್ರೆಡಿ ಪೇಮೆಂಟ್ ಎಲ್ಲ ಆಗೈತೆ. ಇವಾಗೆಲ್ಲ ತಕೊಂಡು ಏನ್ ಹೇಳು, ಮನೆ ಹತ್ರ ಹೋಗಿ ನೆಕ್ಸ್ಟು ಎಲ್ಲ ರೆಡಿ ಮಾಡಿ ನೋಡೋಣ. ರೆಡಿ ಆದ್ಮೇಲೆ ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ, ರೆಡಿ ಆಗ್ಬೇಕಾದ್ರೆ ಯಾವ ಥರ ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡಿ ಬನ್ನಿ. ಹಾಂ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಂ, ಏಲಕ್ಕಿ, 2 ಪರೋಟ, ಟೊಮೊಟೊ, 4 ಈರುಳ್ಳಿ, 1 ತೆಂಗಿನಕಾಯಿ, ಎಲ್ಲರೂ ಕನ್ನಡ ನಾವು
ಅವ್ರು ನಮ್ಮ ಫಾಲೋ ಮಾಡ್ಬೇಕಣ, ನಾವು ಅವ್ರು ಫಾಲೋ ಮಾಡೋದಿಲ್ಲ ಕಣ. ಚಪ್ಪಲ್ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಷ್ಟು ಕನ್ನಡದಲ್ಲಿ ಇದು ಅರ್ಥ ಆಗೋದು. ಸೊ ಇವಾಗೆಲ್ಲ ಬಂದೈತೆ, ಈಗ ರೆಸಿಪಿನ ಸ್ಟಾರ್ಟ್ ಮಾಡೋದು ಅಷ್ಟೇ ಬಗ್ಗೆ. ಇವನೇ ಮೇನ್ ಇರೋದೀಗ. ನಾನಲ್ಲ ಗಾಯ್ಸ್, ಇನ್ಯಾರು? ಪ್ರದೀಪ್ ರೆಡ್ಡಿ. ಒಂದೇ ಹಾಂ ಪಾಯಸ ಮಾಡ್ತೀಯ ಅಂತ ಹೇಳ್ತಾರೆ. ಸೊ ಗೈಸ್, ಇವಾಗ ಅವರೆಲ್ಲ ಪಾತ್ರೆ ಬೆಳಗ್ತವ್ರೆ. ಪಾತ್ರೆ ಬೆಳಗಾದ್ಮೇಲೆ ತರಕಾರಿ ಹೆಚ್ಚಿಸ್ಕೊಂಡು, ಆಮೇಲೆ ಪರೋಟ ಸುಟ್ಕೊಂಡು, ಏನೋ ಏನು ಎಕ್ಕರಿನ ಮಾಡ್ತಾ ಇರೋದು. ಎಕ್ಕರಿ ಅಂತ ಮಾಡ್ತಾ ಇರೋದು. ನೋಡೋಣ, ಎಕ್ಕರಿ ಮಾಡ್ಬಿಟ್ಟು ಟೇಸ್ಟಿ ಆಗಿರುತ್ತೆ ಅಂತ. ಆ ಎಕ್ಕರಿಲೇ ಏನಾರ ಒಂದು ಚಾಲೆಂಜು ಟ್ರೈ ಮಾಡಕ್ಕೆ ನೋಡೋಣ. ಲೆಟ್ಸ್ ಗೋ. ನಾವು ಎಲ್ಲೋದ್ರೂ ಹಿಂದೆ ಒಳ್ಳೆ ಬರ್ತದೆ ಗೈಸ್ ಇವು ನೋಡ್ರಿ. ಅಯ್ಯೋ ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ ನೀನು? ಸಖತ್ತಾಗಿ ರಿಯಾಕ್ಷನ್ ಬಂತು. ಇವಾಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ ಕನ್ಸನ್ ಏನಂದ್ರೆ ಯಾಕಾಯ್ತು ನೀನು ರಾಗ ಹೇಳ್ಬೇಡ ನನಗೆ. ಒಂದ್ ಲೋಟ ಇಲ್ಲ ಎಂತಕ್ಕೆ ನಾವು ಯಾವ್ದೋ ಏಂತ ಕೇಳು. ಬಾಟ್ಲು ಕಟ್ಕೊಂಡು ಲಾಕ್ ಬಿದ್ದಿದ್ದ ಅಂದೆ, ಇದು ಬಾವಿ ಬಿದ್ದಿದ್ದ ಅಂದೆ. ಬಿದ್ದಿರ್ಲಿಲ್ಲ, ಬಾಟ್ಲು ಕಟ್ಕೊಂಡು ಬಿಡೋಣ ಅಂತ ಹೋಗಿದೆ, ಆಗ್ಲಿಲ್ಲ. ಅದೇ ಭಯ ಆಗೋಯ್ತು ಫುಲ್ಲು. ಗೈಸ್, ಇವಾಗ ಪಾಪ ಕಷ್ಟ ಬಿದ್ದು ಕೆಲಸ ಮಾಡ್ತಾನೇನು ಇವನೊಬ್ಬನೇ. ಅವನು ರೀಲ್ಸ್ ನೋಡ್ಕೊ ಕುಂತವನೆ, ಇವನು ರೀಲ್ಸ್ ನೋಡ್ಕೊ ಕೂತವನೆ, ಇವನು ಯಾವುದೋ ಲವ್ ನೋಡ್ಕೊ ಕೂತವನೆ. ಯಾವುದು ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇವನು ಇನ್ನೊಂದ್ಸಲ ಹೇಳು. ಬೀಪ್ ಮಾಡಲ್ಲ ಇವನದು. ಇವನ್ ಕೆಟ್ಟ ಮಾತು ಮಾತಾಡಿದ್ರೆ ಬೀಪ್ ಮಾಡಲ್ಲ. ಜಪ ಮಾಡ್ತಾನೆ, ಜಪ. ಇವನೊಬ್ಬನೇ ಪಾಪ ಈರುಳ್ಳಿ ಉತ್ತರಿಸೋದು ಅದು. ಒಂದೇ ಕೊಟ್ಟ ವಿಕಾಸ, ಆ ಮೂವಿ ನೋಡೋದ್ರ ಬದಲು ಹೋಗೋ ನಂಗೆ ಹೆಲ್ಪ್ ಮಾಡ್ಲಾ? ಈಗ ಲಾಸ್ಟ್ ಆಗೋಯ್ತು. ನಿನ್ನೆ ಡೌಟ್ ಕೊಟ್ಬಿಟ್ರೆ ನನ್ಗೆ ಅಷ್ಟು ಹಿಂಡ್ಬಿಟ್ರು. ಅಲ್ಲ, ಸುಮ್ಮನೆ ಕೂತಿರೋ ನನ್ನ ಮಕ್ಳಿಗೆ ಸುಮ್ಮನೆ ಕೂತಿದ್ದೀರಿ. ನನ್ನ ಮೂವಿ ಇಲ್ಲಪ್ಪ, ನೀನು ಅದು ಹೊರಿಯಕ್ಕೆ ಇದು ಮಾಡ್ತಾರೆ, ಎಕ್ಸ್ಪೆಕ್ಟ್ ಇಲ್ಲ. ಟಮಾಟೋ ರುಬ್ಬಕ್ಕ ಆಗ್ತಾ ಇರೋದು. ಟಮಾಟೋ ಬೇಡ, ಏತಕ್ಕೆ? ಇವಾಗ ನಮ್ಮ ಹುಡುಗ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ, ಗೇಮಿಂಗ್ ಫ್ರೀ ಫೈರ್ದು. ಇಲ್ಲಿ ಕೆಳಗಡೆ ಹಾಕಿರ್ತೀನಿ ಅವ್ನ ಐಡಿನ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿವೆ. ಇದು ಮೂರು
ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ 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 ಅಂತ ತಿಕ್ಕಿ ಹಿಡಿಯುತ್ತೆ. ರೆಡಿ ನೀನ್ ಚಾಕ್ ಹಾಳು ಮಾಡ್ತಾನ ಕಣ, ಮುರ್ದಾಕ್ತ ಚಾಕ್ನ. ನೀನೇ ಮಾಡ್ತಾರ ಕಟ್ ಮಾಡ್ತಾರೆ ನೋಡು ಅದಕ್ಕೆ ಹಿಂಗ್ ಮಾಡಿ ಉಲ್ಟಾ ಮಾಡಿದ್ರೆ ಸ್ಟ್ರೈಟ್ ಆಯ್ತದೆ. ಇಲ್ಲಿ ಇವ್ರಿಗೂ ಸಜೆಸ್ಟ್ ಮಾಡಿ, ಇವ್ರಿಗೂ ನೋಡ್ತೀನಿ ನನ್ನ ವ್ಯೂವರ್ಸ್ಗೂ. ನೋಡಿ ಗೈಸ್ ಹಿಂಗೆ ಹೆಂಗ್ ಬೆಂಡ್ ಆಗದೆ ನೀವೇ ನೋಡಿ, ಸುಳ್ಳು ಹೇಳಿದ್ರೆ ಅದಕ್ಕೆ ಹಿಂಗ್ ಹಿಡ್ಕೊಂಡು ಹಿಂಗ್ ಬೆಂಡ್ ಮಾಡ್ತಾ ಇದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇವಾಗ ಮೊಟ್ಟೆ ಎಲ್ಲ ಬೆಂದಾಯ್ತು, ಒಳ್ಳೆ ನಾಟಿ ಮೊಟ್ಟೆ ತರ ಆಗ್ಬಿಟ್ಟೈತೆ ಕಲರು. ನಾಟಿ ಮೊಟ್ಟೆ ಗೈಸ್ ಇವಾಗ ಮೊಟ್ಟೆನ ಬಿಡಿಸೋಣ ಬನ್ನಿ. ನಿಮ್ಮರ್ ಕತೆ ಗೊತ್ತಿಲ್ಲ ನಿಮ್ಗೆಲ್ಲ. ಒಂಚೂರು ಮೊಟ್ಟೆ ಆಡಾದ್ರೂ ಬ್ರೇಕಪ್ ಆದಂಗೆ ಆಯ್ತದೆ. ಇವೆಲ್ಲ ವಿಡಿಯೋದಲ್ಲಿ ಕಟ್ ಮಾಡ್ತೀನಿ. ಇಲ್ಲ ಚೆನ್ನಾಗಿದೆ, ಹುಡುಗಿರು ಬೀಳ್ತಾರಲ್ಲ ನಿನಗೆ ನೋಡು. ಗೈಸ್ ಇವಾಗ ಜೀವನದಲ್ಲಿ ಹುಡುಗಿರಿಂದ ನಾವು ಹೋಗ್ಬಾರ್ದು, ಹುಡುಗಿರೇ ನಮ್ಮ ಮುಂದೆ ಬರೋ ಥರ ನಾವು ಮಾಡ್ಕೋಬೇಕು ಅಷ್ಟೇ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ. ಇವರಿಬ್ರು ಬರೀ ರೆಸ್ಟ್ ಮಾಡ್ತಾ ಇದ್ದವ್ರೆ ಪಾಪ, ಅವರಿಬ್ಬರೇ ಕಷ್ಟ ಬೀಳ್ತವ್ರು ಗೈಸ್. ಅಲ್ಲಿ ಡ್ರಮ್ ಮಾತ್ರ ಅದ್ ನೋಡು. ಯಾರು ಇಲ್ಲಿ ನೋಡು. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಚೇತನ್ಗೆ ನೋಡಿದ್ರೆ ಹತ್ಕೊಂಡಿದ್ದಾನಂತೆ ಚೇತ. ಇವನು ಅವ್ನ್ಗೆ ಯಾಕೆ ಹೊಡಿಲಿ ಗೈಸ್? ನಾನು ಪಾಪ ಒಳ್ಳೆ ಹುಡುಗ, ಹಸಿ ಗೊಬ್ಬರದಂತವನು. ನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ಸೊ ಗೈಸ್ ಇವ್ರು ಅವಾಗಲೇ ಮಾಡ್ತೀನಿ ಅಂತಂದವ್ರು ಇನ್ನ ಮಾಡ್ತಾನೆ. ನಾನೊಂದು ಅಷ್ಟೊತ್ತು ನಿದ್ದೆ ಮಾಡ್ಕೊಂತೀನಿ, ಇವ್ರು ರೆಡಿ ಮಾಡಿದ್ಮೇಲೆ ಎಗಿಸ್ತಾರೆ. ಓಕೆ ಸ್ಲೀಪ್ ಮಾಡೋಣ ಗೈಸ್. ಒಂದು ಕೆಲಸ ಮಾಡಲಿಲ್ಲ, ಬೇಗ ಆಗುವಾಗ ಆಯ್ತು ಆಗುವಾಗ Hey, I've seen this one. This is a classic. ಬೇಗ ಆಗುವಾಗ ಆಯ್ತು ಆಗುವಾಗ ಕಷ್ಟ ಗುರು. ಯಾರು ಪಂಜಾಬಿ ಹೋಟ್ಲಲ್ಲಿ ಪರೋಟ ಹೊಡೆಯೋಣ.
ಕಿರ್ಚ್ಕೊಂಡು ಕೂತವ್ರೆ. ಕೆಳಗಡೆ ವಾಂಟಿ ನಮ್ಮ ಅಮ್ಮಂಗೆ ಹೇಳ್ತಾರೆ, ನಮ್ಮಮ್ಮ ಬಂದು ನನಗೆ ಎಲ್ಲ ಕೇಳಿಸ್ಕೊತಾರೆ. ಸೊ ಗೈಸ್ ಪರೋಟ ಹಾಕೋದು ನೋಡ್ಕೊಳ್ರಿ. ಮದುವೆ ಅಂದ್ರೆ ವಿಕಾಸನ್ ಕರ್ಕೊಳ್ಳಿ, ಹಿಂಗೆ ಅನ್ಬೇಕು, ಹಿಂಗೆ ಹಾಕ್ಬೇಕು, ಲೇ ಅಂತ ಹಿಂಗೆ ಹೊಡಿಬೇಕು. ನಕ್ಕನ್ ನಕ್ಕನ್ ಅಂತ ಮಾತಾಡಬಾರ್ದು ಪುಟ್ಟ, ತುಂಬಾ ಕೆಟ್ಟ ಪದ ಅದು. ಹಿಂಗೆ ತಿರುಗಿಸ್ಕೊಳ್ಳಿ, ನೋಡಿಬೇಕಾದ್ರೆ ಒಂದು ಸೆಕೆಂಡ್ಗೆ ಆಗಲಿಲ್ಲ ಅಂದ್ರೆ ತಿರ್ಗಿ ವಾಪಸ್ ಹಂಗಿದಾವ. ಕೆಟ್ಟ ಮಾತಾಡ್ತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಪರೋಟ ಹಾಕೋಬೇಕು, ತೆಗ್ದೇಸಿಬೇಕು ಅಷ್ಟೇ. ಪರೋಟ ಮಾತಾಡಿದೆ ಪರೋಟ ನೀವು ಮನುಷ್ಯ ಯಾರನ್ನ ಕೋಪ ಇದ್ರೆ ಗೈಸ್ ಅಡುಗೆ ಮಾಡ್ಕೊಳ್ರಿ. ಯಾಕಂದ್ರೆ ಪರೋಟನೇ ಮಾಡ್ರಿ, ಯಾವಾಗ ಪರೋಟ ಇಲ್ಲ ಚಪಾತಿ. ಯಾವಾಗ ನಾವು ಕೋಪ ಇದ್ರೆ ಅನ್ನ ತೆಗ್ದು ಹಿಂಗೊಂದ್ಸತಿ ಹಿಂಗೆ ಒಳಗ್ಬಿಟ್ಟು ಹಿಂಗೆ ಹಾಕ್ಬಿಡ್ರಿ. ಗಟ್ಟಿಯಾಳು ಬುಲೆಟು, ಗಟ್ಟಿಯಾಳು. ಸೊ ಗೈಸ್ ಪರೋಟ ಮುಗ್ದಾಗಿದೆ, ಇದು ಮುಗ್ದಾಗಿದೆ. ಈಗ ಹೋಗಿ ಏನು ಬ್ಯಾಟಿಂಗ್ ಮಾಡೋದಷ್ಟೇ. ಮಾರಿಯಮ್ಮ ಮಾರಿಯಮ್ಮ ಹಿರಿ ಸೂರಿಯಮ್ಮ ನೀಲಿಯಮ್ಮ. ಫಸ್ಟ್ ಟೈಮ್ ನನ್ನ ಕೈಯಿಂದ ಮಾಡಿದೆ. ಮಸ್ತು ಮಲೈಕ. ಸೊ ಗೈಸ್ ಇವಾಗೆಲ್ಲ ರೆಡಿ ಆಯಿತು. ಇವಾಗೆಲ್ಲ ಊಟಕ್ಕೆ ಕೂತ್ಕೊಳ್ಳೋಣ. ಊಟದಲ್ಲಿ ಏನು ಫನ್ ಇರುತ್ತೆ ಏನು ಅಂತ ಗೊತ್ತಿಲ್ಲ, ಫನ್ ಮಾಡೋಣ. ಓಕೆ ಬನ್ನಿ. ಇವಾಗ ತಿಂಡಿ ಟೇಸ್ಟ್ ನೋಡ್ತಾರೆ, ಹೆಂಗಿರುತ್ತೆ ಏನು ಅಂತ ಕೇಳೋಣ ಬನ್ನಿ. ಹೆಂಗಾಯ್ತು? ಅಮ್ಮಗುಡು ಮುಗುಡು 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 ಡುಂಬಕ್ ಡುಂಬಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾನೆ ಇರೋದು. ಈಗ ತಿಂತ ರೆಡಿ ಹೆಂಗಿತ್ತು? ಮಸ್ತ್ ಆಗೈತಂತೆ. ಇನ್ನು ನಾನು ಟೇಸ್ಟೇ ಮಾಡಿಲ್ಲ, ಇವಾಗ ಟೇಸ್ಟ್ ಮಾಡೋಣ. ಸ್ವಲ್ಪ ಸಪ್ಪೆ ಆಯಿತು, ಎಲ್ಲ ಸ್ವಲ್ಪ ತಲೆಗೆ ಶೂಟ್ ಆಗ್ತಾವ್ರೆ. ಸಕ್ಕದಾಗಿದ್ದ ಸ್ವಲ್ಪ ಸಪ್ಪೆ ಆಯ್ತು ಅಷ್ಟೇ, ಏನೆಲ್ಲ ಚೆನ್ನಾಗಿದೆ ಸಿಕ್ಸಿ. ಸೊ ಗೈಸ್ ಇವಾಗ ಸಕ್ಕದಾಗೈತೆ, ಎಲ್ಲ ಬ್ಯಾಟಿಂಗ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ. ಅಲ್ಲಿವರೆಗೂ ವೆಯ್ಟ್ ಮಾಡಿ ತಿನ್ನಗಂಟ. ಗೈಸ್ ವಿಡಿಯೋ ಮಾಡೋಕ್ಕೋಸ್ಕರ ಇಷ್ಟು ದೊಡ್ಡದಡಿಗೆ ಎತ್ಕೊಬಿಡ್ತಾನೆ, ತಿನ್ನೋ ಟೈಮಲ್ಲಿ 80 ಡಪ್ಪ ತಿಂತಾನೆ. ಓವರ್ ಬಿಲ್ಡಪ್ ಗೈಸ್. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ವಿಕಾಸ ನೋಡಿದ್ರೆ ಗೊತ್ತಾಯ್ತು. ಟೇಸ್ಟ್ ಚೆನ್ನಾಗೈತೆ. ಸ್ವಲ್ಪ ನನ್ನ ಖಾರ ಅನ್ನಿಸ್ತೈತೆ, ಅವ್ರಿಗೆಲ್ಲ ಕರೆಕ್ಟಾಗೈತಂತೆ, ನನಗೂ ಗೊತ್ತಿಲ್ಲ. ನನಗಂತೂ ಸ್ವಲ್ಪ ಖಾರ ಅನ್ನಿಸ್ತು. ಕಮ್ಮಿ ಮಾಡಿದ್ರೆ ಎಲ್ಲ ಸರಿ ಹೋಯ್ತಂತೆ. ಏನೋ ಗೈಸ್ ಇವಾಗ ಇವರಿಬ್ರು ಎಲ್ಲ ತಿಂದಾದ್ಮೇಲೆ ಗೇಮ್ ಆಡ್ತವ್ರಿ. ಇವನು ಮೊಬೈಲ್ ನೋಡ್ತವನೆ, ಅವನು ಮೂವಿ ನೋಡ್ತವನೆ. ಯಾವ ಮೂವಿ ಅಂತ ಕೇಳಕ್ಕೆ ಹೋಗ್ಬಿಡ್ರಿ, ನಾನು ಹೇಳಕ್ ಹೋಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಒಟ್ನಲ್ಲಿ ಇಂಟ್ರೆಸ್ಟ್ ಆಗಿ ಏನೋ ಇಯರ್ಫೋನ್ ಹಾಕೊಂಡು ಮೂವಿ ನೋಡ್ತವನೆ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಬಾಯ್.